ರಾಮದುರ್ಗದ ಎಪಿಜೆ ಅಬ್ದುಲ್ ಕಲಾಂ ಶಾಲೆಯಲ್ಲಿ 76ನೇ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ವಿಜಯ್ ಸೇನಾ ಸಮಿತಿ ಸಂಸ್ಥಾಪಕ ಹಾಗೂ ಪತ್ರಕರ್ತ ವಿಜಯ್ ನಾಯಕ್ ಮತ್ತು ಪತ್ರಕರ್ತ ಪವನ್ ದೇಶಪಾಂಡೆ ಧ್ವಜಾರೋಹಣವನ್ನು ನೆರವೇರಿಸಿದ್ರು. ನಂತರ ಮುದ್ದು ಮಕ್ಕಳಿಂದ ಗಣರಾಜ್ಯೋತ್ಸವದ ಪ್ರಯುಕ್ತ ಭಾಷಣ, ಛದ್ಮವೇಶ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪತ್ರಕರ್ತ ವಿಜಯ್ ನಾಯಕ್, ಸಂವಿಧಾನವನ್ನು ಚಾಚು ತಪ್ಪದೆ ಪಾಲಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಸಂವಿಧಾನ ಪಾಲನೆಯೇ ಸಂವಿಧಾನಕ್ಕೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀಡುವ ಗೌರವ ಎಂದರು. ಈ ವೇಳೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಶಾಲೆಯ ಮುಖ್ಯಸ್ಥರಾದ ಎಂಎಸ್ ನದಾಫ್, ವಿಜಯ್ ಸೇನಾ ಸಮಿತಿ ಸಂಸ್ಥಾಪಕರಾದ ವಿಜಯ್ ನಾಯಕ್, ಪತ್ರಕರ್ತ ಪವನ್ ದೇಶಪಾಂಡೆ, ಮುಖಂಡರಾದ ಶಿವಣ್ಣ ಅಂಗಡಿ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ಮಕ್ಕಳ ಪಾಲಕರು ಉಪಸ್ಥಿತರಿದ್ದರು. ಪವನ್ ದೇಶಪಾಂಡೆ ಅವರೇ, ಎಲ್ಲಕ್ಕಿಂತ ಮುಖ್ಯವಾಗಿ ಭವ್ಯ ಭಾರತದ ಮುಂದಿನ ಭವಿಷ್ಯ ಎಲ್ಲ ಮುದ್ದು ಪುಟಾಣಿ ಮಕ್ಕಳೇ, ಶಿಕ್ಷಕರೇ, ಪಾಲಕರು, ಇವತ್ತು 76ನೇ ಗಣರಾಜ್ಯೋತ್ಸವ ಆಚರಣೆ ಮಾಡಿ ಬಂದಿದೆ. ಬಹುತೇಕರಿಗೆ ಗಣರಾಜ್ಯೋತ್ಸವ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಹೌದು, ಇವತ್ತು ಗಣರಾಜ್ಯೋತ್ಸವ ಅಂತ ಕೆಲವರು ಏನಾದ್ರು ಮಾತಾಡ್ಬೇಕಂತಂದ್ರ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ. ಗಣರಾಜ್ಯೋತ್ಸವ ಯಾವುದು, ಇಂಡಿಪೆಂಡೆನ್ಸ್ ಡೇ ಯಾವುದು ಇದೇ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಬಂದದ್ದು. 1949 ಭವ್ಯ ಭಾರತದ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡ್ತಾರೆ. ನವೆಂಬರ್ 26 1950 ಜನವರಿ 26 ಆ ಒಂದು ಸಂವಿಧಾನ ಅಂಗೀಕಾರ ಆಗುತ್ತೆ. ಭಾರತದ ಶ್ರೇಷ್ಠ ನ್ಯಾಯ ಪುಸ್ತಕ ನಮ್ಮ ಸಂವಿಧಾನದ ರಚನೆ ಆಗುತ್ತೆ.